ಜಮೀನು ಕೊಡಕ್ಕೇನೆ ಹೋರಾಡ್ತಾ ಇದ್ದೀವಿ. ನಮ್ಮ ಕುಮಾರಸ್ವಾಮಿ ಅವರು ಬಂದು ನಮ್ಮ ಜಮೀನು ನೋಡ್ಲಿ. ನಾವು 25 ವರ್ಷದಿಂದ ಕುಮಾರಸ್ವಾಮಿ ಹಿಂದೆ ಇದ್ದಾರೆ. ನೆನ್ನೆಯಿಂದ ಇಲ್ಲಿದ್ದೀನಿ ನಾನು ಮಾಡ್ತಾ ಇದ್ದೀನಿ. ರೈತರಿಗೆ ಅಲ್ಲಿ ಎಲ್ಲೋ ಕುಂತ್ಕೊಂಡು ಮಾತಾಡಿದ್ರೆ ಆಯ್ತದ? ನಿಮ್ಮಪ್ಪ ಚೀಫ್ ಮಿನಿಸ್ಟರ್ ಆದ್ರು, ನೀವು ಚೀಫ್ ಮಿನಿಸ್ಟರ್ ಆದ್ರಿ. ನಾವು ಯಾರನ್ನ ಅನ್ಯಾಯ ಮಾಡಿದೀವ? ರಾಮನಗರ ತಾಲೂಕಿನಲ್ಲಿ ಅಪ್ಪ ಬಂದಿದ್ನೆ ಇಲ್ಲಿಗೆ, ಚೀಫ್ ಮಿನಿಸ್ಟರ್ ಆಕೆ ಡಿ ಕೆ ಬಂದಿದ್ನೆ. ಡಿ ಕೆ ನಿನ್ ಜೋಡೆತ್ತು ಇನ್ನ 50 ಲಕ್ಷ ಕೊಡೋ ಅಂತ ವಿಧಾನಸಭೆಯಲ್ಲಿ ಕೇಳಿ. ದೇವೇಗೌಡರು ನನಗೆ 80 ವರ್ಷ ಏಜು. ದೇವೇಗೌಡರು ಹೆಗ್ಡೆ ಅವ್ರ ಜೊತೆಲಿ ಈ ತರ ಪೇಟ ಕಟ್ಕೊಂಡು ಬಂದಾಗ ನಾವು ಹಿಂದೆ ತಿರುಗಿದ್ದೀವಿ ಊರೂರು. ನಮ್ಗೆ ಅನ್ಯಾಯ ಆಯ್ತಾ ಇದೆ. ನಾನು ಇವತ್ತು ಕಾಂಗ್ರೆಸ್ನ ಜೊತೆಲಿ ಬಂದು ನಿಂತಿದ್ದೀನಿ. ನನ್ನ ಮಕ್ಕಳೆಲ್ಲ ಹೊಂಟೋದ್ರು ಬೆಂಗಳೂರು ಕಡೆ, ಅಲ್ಲಿ ಇಲ್ಲಿ ಯಾರು ಇಲ್ಲ. ನನ್ನ ಹೆಂಡ್ರು ನಾನು ಇಬ್ಬರು ಇದ್ದೀವಿ. ಜೀವನ ಮಾಡೋಕ್ಕೆ ಓರ್ ಪಿಂಚನ್ನು ಅಕ್ಕಿ ತಗೊಂಡು ಜೀವನ ಮಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ನಾನು ಬರ್ಕೊಡ್ತೀನಿ. ನಾನು ಇವತ್ತು ನನಗೇನು ಕೊಡ್ತಾರೋ ಕೊಡಿ. ಜಮೀನು ಕೊಡೋಕ್ಕೇನೆ ಹೋರಾಡ್ತಾ ಇದ್ದೀವಿ. ನಮ್ಮ ಜಮೀನಲ್ಲಿ 2 ಎಕರೆಯಲ್ಲಿ 15-20 ವರ್ಷ ಆಯಿತು ಬೆಳೆ ಬೆಳೆದು ಈ ರಚ್ಚ ನೀರಲ್ಲಿ ನಮ್ಮ ಕುಮಾರಸ್ವಾಮಿ ಅವ್ರು ಬಂದು ನಮ್ಮ ಜಮೀನು ನೋಡಲಿ. ನಾವು 25 ವರ್ಷದಿಂದ ಕುಮಾರಸ್ವಾಮಿ ಹಿಂದೆ ಇದ್ದಾರೆ. ನೆನ್ನೆಯಿಂದ ಇಲ್ಲಿದ್ದೀನಿ ನಾನು. ನಮಗೆ ವಿಧಿ ಇಲ್ಲ. ನೀವೇನು ಉಪಕಾರ ಮಾಡ್ತಾ ಇದ್ದೀರಿ ರೈತರಿಗೆ? ಅಲ್ಲಿ ಎಲ್ಲೋ ಕುಂತ್ಕೊಂಡು ಮಾತಾಡಿದ್ರೆ ಆಯ್ತದ? ಇವತ್ತು ನಮ್ಮನ್ನು ಗೋಲಿಬಾರ್ ಮಾಡಿದ್ರೆ ಬಲಿ ಕೊಟ್ಟರೆ ರೈತರು ನೀವು ನೋಡ್ತೀರಾ? ನಿಮ್ಮಪ್ಪ ಚೀಫ್ ಮಿನಿಸ್ಟರ್ ಆದರು, ನೀವು ಚೀಫ್ ಮಿನಿಸ್ಟರ್ ಆದ್ರಿ. ನಾವು ಯಾರನ್ನ ಅನ್ಯಾಯ ಮಾಡಿದೀವ? ರಾಮನಗರ ತಾಲೂಕಿನಲ್ಲಿ ಡಿ ಕೆ ಅವ್ರ ಅಪ್ಪ ಬಂದಿದ್ನೆ ಇಲ್ಲಿಗೆ, ಚೀಫ್ ಮಿನಿಸ್ಟರ್ ಆಕೆ ಡಿ ಕೆ ಬಂದಿದ್ನೆ. ನೀವೇ ಉದ್ಧಾರ ಆದ್ರಿ. ನಮ್ಗೆ ಯಾಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ ರೈತರಿಗೆ? ಒಳ್ಳೇದು ಮಾಡ್ರಿ, ಕೈ ಮುಗಿದು ಕೇಳ್ಕೊತೀವಿ. ಒಳ್ಳೇದು ಮಾಡ್ರಿ, ಹೆಚ್ಚಿಗೆ ಪರಿಹಾರ ಕೊಡಿಸ್ರಿ. ಡಿ ಕೆ ನಿನ್ಗೆ ಜೋಡೆತ್ತು ಇನ್ನ 50 ಲಕ್ಷ ಕೊಡೋ ಅಂತ ವಿಧಾನಸಭೆಯಲ್ಲಿ ಕೇಳಿ. ನಮ್ಗಿನ್ನ 50 ಲಕ್ಷ ಹೆಚ್ಚಾಗಿ ಕೊಡ್ಲಿ. ಏನು ಸ್ವಾಮಿ? ಟೊಮೆಟೊಗೆ 2000 ಎಕರೆ ಕೊಟ್ಟರು ನೋಡಿ. ಇಲ್ಲಿ 3ನೇ ಮೈಲಿಲಿ ಸಾಕಷ್ಟು ಫ್ಯಾಕ್ಟ್ರಿ ಇದೆ. ನಮಗೊಂದು ಆಳಿಲ್ಲ. ನಮ್ಮನ್ನು ಆತದ ನೀರು ಬೆಳೆ ಆಯ್ತಾ ಇಲ್ಲ. ದೇವೇಗೌಡರು ನನಗೆ 80 ವರ್ಷ ಏಜು. ದೇವೇಗೌಡರು ಹೆಗ್ಡೆ ಅವ್ರ ಜೊತೆಲಿ ಈ ಥರ ಪೇಟ ಕಟ್ಕೊಂಡು ಬಂದಾಗ ನಾವು ಹಿಂದೆ ತಿರುಗಿದ್ದೀವಿ ಊರೂರು. ನಾವು ಹುಡುಗರು, ನಿನ್ನಂಗೆ ಯುವಕರು. ನನಗೆ ಅವಾಗ 40 ವರ್ಷ ಏಜು. ಅವ್ರ ಹಿಂದೆ ತಿರುಗಿದ್ದೀವಿ. 20-30 ವರ್ಷದಿಂದನೂ ಅವ್ರ ಹಿಂದೆನೇ ಇದ್ದು ರಾಜಕೀಯ ಮಾಡಿದ್ದೀವಿ. ಇವತ್ತು ನಮಗೆ ಅನ್ಯಾಯ ಆಯ್ತಾ ಇದೆ. ನಾನಿವತ್ತು ಕಾಂಗ್ರೆಸ್ನ ಜೊತೆಲಿ ಬಂದು ನಿಂತಿದ್ದೀನಿ. ನಮ್ಗೆ ಅನ್ಯಾಯ ಆಯ್ತಾ ಇದೆ. ಯಾಕೆ ಕುಮಾರಸ್ವಾಮಿ ನಮ್ಗೆ ಒಳ್ಳೇದು ಮಾಡೋಕ್ಕಾಗಲ್ಲ? ಯಜಮಾನ್ರೆ, ನೀವು ರೈತರ ಪರನ ಕಾಂಗ್ರೆಸ್ ಪರನ? ನಾನಾ ರೈತರ ಪರ ಸ್ವಾಮಿ. ಇಂದ್ಲಿಂದ ನಾನು ರಾಜಕೀಯ ಮಾಡಿರೋದು ಹೇಳ್ತಾ ಇದ್ದೀನಿ. ಹಿಂಗೆ ಪೇಟ ಕಟ್ಕೊಂಡು ಅವ್ರ ಅಪ್ಪನ ಕಾಲದಿಂದ ಊರೂರು ತಿರುಗಿ ಅವ್ರು ಬಂದಾಗಲ್ಲ. 80 ವರ್ಷ ಏಜ್ ನನಗೆ. ಕೋಡಿಹಳ್ಳಿ ಯಾಲಕ್ಕಿಗೌಡರು ಅಂತ ಅವ್ರ ತಂದೆಯಿಂದ ತಿರುಗ್ದೋ, ಕುಮಾರಣ್ಣಿಂದ ತಿರುಗ್ದೋ, ಅವ್ರ ಮಗನಿಂದ ಹೋಗಲ್ಲ ನಾನು ಮೊನ್ನೆ. ನಮ್ಗೆ ಒಳ್ಳೇದು ಮಾಡ್ಬೇಕು. ಅವರು ಕೈ ಮುಗಿದು ಕೇಳ್ಕೊತೀವಿ. ಅವರ ಅಣ್ಣ ತಮ್ಮದಿರು ನಾವೊಬ್ಬರು. ನಮ್ಮ ಜಮೀನು ಬೆಳೆಯೋಕೆ ಆಯ್ತಾ ಇಲ್ಲ ಸ್ವಾಮಿ. ದೇವ್ರಾಣೆ, ನಾತದ ನೀರು ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟದೆ. ನಾವು ಜೀವನ ಏನ್ರಲ್ಲಿ ಮಾಡ್ತಾ ಇದ್ದೀವಿ ಗೊತ್ತಾ? ನಾನು ನನ್ನ ಮಕ್ಕಳೆಲ್ಲ ಹೊಂಟೋದ್ರು ಬೆಂಗಳೂರು ಕಡೆ, ಅಲ್ಲಿ ಇಲ್ಲಿ ಯಾರು ಇಲ್ಲ. ನನ್ನ ಹೆಂಡ್ರು ನಾನು ಇಬ್ಬರು ಇದ್ದೀವಿ. ಜೀವನ ಮಾಡೋಕ್ಕೆ ಓರ್ ಪಿಂಚನ್ನು ಅಕ್ಕಿ ತಗೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ನೀವು ಏನೇ ಮಾಡೋದು? ನಂದು 2 ಎಕರೆ ಭೂಮಿ ಇದೆ. ಕುಮಾರಸ್ವಾಮಿಗೆ ನಾನು ಬರ್ಕೊಡ್ತೀನಿ. ನಾನು ಇವತ್ತು ನನಗೇನು ಕೊಡ್ತಾರೋ ಕೊಡಿ. 20 ವರ್ಷ 2 ಎಕರೆ ಇದೆ. ಪಾಲು ಬಿದ್ದಾಗದೆ. ನಮ್ಮ ಮಕ್ಕಳೆಲ್ಲ ಬೂಟ್ ಹೊಂಟೋದ್ರು. ಲಾಲೆ ನೀರು ನಾಥ ಅಂತ, ಬೆಂಗಳೂರು ನೀರು ಅಂತ. ನನಗೆ ಅದೇನು ಕೊಡ್ತಾರೋ ಕೊಡಲಿ, ಬರ್ಕೊಟ್ಬಿಡ್ಲಿ ದಯವಿಟ್ಟು. ಅವ್ರ ಕಾಲು ಹಿಡಿದು ಕೇಳ್ಕೊತೀನಿ. ಇದಿಷ್ಟು ಬಿಡದಿ ಟೌನ್ಶಿಪ್ಗೆ ನಾವು ಜಮೀನನ್ನ ಕೊಡ್ತೀನಿ ಅಂತ ಹೇಳುವಂತಹ ರೈತರ ಮಾತುಗಳಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.